ಆತಂಕವಾಗಿದೆ ಸೋಲಾರ್ ವಿದ್ಯುತ್ ತಂತಿಗಳು. ಪ್ರಾಣ ಭಯದಲ್ಲಿ ಓಡಾಡುತ್ತಿರುವ ಸಾರ್ವಜನಿಕರು. ಉಡಾಫೆ ಒತ್ತಡ ಕೊಡುತ್ತಿರುವ ಸೋಲಾರ್ ಕಂಪನಿ ಅಧಿಕಾರಿಗಳು. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿರುವ ಬಾಳಾಪುರ ಸಮೀಪ ಇರುವ ಸೋಲಾರ್ ಪ್ಲಾಂಟ್ನಿಂದ ಕುಡಿಯಾರು ರಸ್ತೆಯ ವಿದ್ಯುತ್ ಪರಿವರ್ತಕಕ್ಕೆ ರೈತರ ಜಮೀನುಗಳ ಮೂಲಕ ತಂತಿ ತೆಗೆದುಕೊಂಡು ಹೋಗಿದ್ದು, ರೈತರಿಗೆ ಅಲ್ಪ ಸ್ವಲ್ಪ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳಲಾಗಿದೆ. ಇದೀಗ ಹಾಕಿರುವ ತಂತಿಗಳು ಸಡಿಲವಾಗಿ ತುಂಬಾ ಕೆಳಮಟ್ಟಕ್ಕೆ ಜಗ್ಗಿದ್ದು ಪ್ರಾಣಾಂತಕವಾಗಿ ಮಾರ್ಪಟ್ಟಿವೆ. ತೆಗೆದುಕೊಂಡು ಹೋಗಿರುವ ತಂತಿಗಳು ರೈತರ ಜಮೀನುಗಳಿಗೆ ಯಾವುದೇ ವಾಹನಗಳನ್ನು ಕೊಂಡೊಯ್ಯದಂತೆ ಭಯಭೀತಗೊಳಿಸಿದೆ. ತೀರಾ ಕೆಳಮಟ್ಟಕ್ಕೆ ಜಗ್ಗಿರುವ ತಂತಿಗಳನ್ನು ತೆರವುಗೊಳಿಸದೆ ಅಥವಾ ಮೇಲ್ಮಟ್ಟಕ್ಕೆ ಏರಿಸದೇ ಇದ್ದಲ್ಲಿ ಇದರಲ್ಲಿ ಹರಿಯುವ 33 ಕೆವಿ ಹೆವಿ ವಿದ್ಯುತ್ನಿಂದ ಪಕ್ಕದಲ್ಲಿ ಚಲಿಸುವ ವಾಹನಗಳಿಗೆ ವಿದ್ಯುತ್ ಸ್ಪರ್ಶವಾದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಈ ಬಗ್ಗೆ ಸೋಲಾರ್ ಸೈಟ್ ಇಂಜಿನಿಯರ್ ರಾಘವೇಂದ್ರರವರ ಬಳಿ ಮಾತನಾಡಿದಾಗ, ಈವರೆಗೂ ಯಾವುದೇ ಅವಘಡಗಳು ಸಂಭವಿಸಿಲ್ಲ, ಅಂತಹವೇನೂ ಆಗುವುದಿಲ್ಲ, ಇನ್ನು 15 ದಿನಗಳ ನಂತರ ಸರಿಪಡಿಸಲಾಗುವುದು ಎಂಬ ಉಡಾಫೆ ಉತ್ತರ ನೀಡಿದ್ದು, ಅಷ್ಟರೊಳಗೆ ಯಾವುದಾದರೂ ಅವಘಡ ಸಂಭವಿಸಿದಲ್ಲಿ ಹೊಣೆ ಯಾರು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರ ಆತಂಕ ದೂರ ಮಾಡಬೇಕು, ತಂತಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು ಅಥವಾ ಎತ್ತರಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ.